ಕಾಲಿಲ್ದಿರೋ ಹುಡುಗನ ಮೇಲೆ ನಮ್ಮನೆ ನಾಯಿ ಚೂ ಬಿಟ್ಟೆ. ಆ ಭಯಕ್ಕಾದ್ರೂ ಅವ್ನು ಓಡಕ್ ಶುರು ಮಾಡಿ ಅವ್ನಿಗೆ ಕಾಲ್ ವಾಪಸ್ ಬರ್ಲಿ ಅಂತ. ರೋಡ್ ಮೇಲೆ ಮಲ್ಕೊಂಡು ಚಳಿಲಿ ಒದ್ದಾಡ್ತಿದ್ದ ಭಿಕ್ಷುಕರ ಮೇಲೆ ಕಾರ್ ಹತ್ತಿಸ್ದೆ. ಹಂಗಾದ್ರೂ ಅವ್ರು ಹಾಸ್ಪಿಟ್ಲ್ ಬೆಡ್ ಮೇಲೆ ನೆಮ್ಮದಿಯಾಗಿ ಮಲ್ಕೊಂಡ್ಲಿ ಅಂತ. ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿನ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗದೆ ಬೇಕಂತ ಹಾಸ್ಪಿಟ್ಲ್ವರೆಗೂ ನಡ್ಸ್ಕೊಂಡು ಹೋದೆ. ಒಂದ್ಸತಿ ಗಾಡಿಲಿ ಬಿದ್ದಿರೋ ವ್ಯಕ್ತಿನ ಮತ್ತೆ ಗಾಡಿ ಹಚ್ಚೋದು ಮೂರ್ಖತನ ಅಲ್ದೆ ಇನ್ನೇನು. ಮನೇಲಿ ಮರಿ ಹಾಕಿದ್ದು ಹೆಣ್ಣಾಯಿ ಹಾಲು ಕರೆದು ಕಾಫಿ ಮಾಡಿದೆ. ನಂದಿನಿ ಹಾಲಿಗೆ ಯಾರು 28 ರೂಪಾಯಿ ಕೊಡ್ತಾರೆ, ನೀವು ನೋಡಿ. ಬೇಕಂತ ಪೊಲೀಸ್ನವ್ರ ಹತ್ರ ಹೋಗಿ ನಿಮ್ ಕೈಲಿ ನಾನು ಏನಾದ್ರು ಮಾಡ್ಕೊಳಕ್ಕಾಗತ್ತಾ ಅಂತ ಕೇಳಿದೆ. ಹಂಗಾದ್ರೂ ಅವ್ರ ಹತ್ರ ಇರೋ ಹಳೆ ಲಾಟಿಗಳು ಪುಡಿ ಆಗ್ಲಿ ಅಂತ. ಮನೇಲಿರೋ ಎಲ್ಲ ಚಿನ್ನನೂ ನಾನೇ ಕದ್ದು ಮಾರ್ಬಿಟ್ಟೆ. ಹಂಗಾದ್ರೂ ಅಕ್ಕನ ಮದುವೆ ಟೈಮಲ್ಲಿ ಅಪ್ಪ ಅದನ್ನ ಅಡ್ಡಾಡ್ತಿರ್ಲಿ ಅಂತ. ಪ್ರತಿ ಸತಿ ಬೀಗ ಆಗದೆ ಹಂಗೆ ಆಚೆ ಹೋಗ್ತೀನಿ. ಕಳ್ಳರು ಬಂದು ನಮ್ಮನೆ ಬೀಗ ಹೊಡಿದೇ ಇರ್ಲಿ ಅಂತ. ಕಾಲೇಜಲ್ಲಿ ಇರ್ಬೇಕಾದ್ರೆ ಪ್ರಿನ್ಸಿಪಾಲ್ಗೆ ಹಿಂದ್ಗಡೆಯಿಂದ ಹೋಗಿ ಬೋಳಿ ಮಗನೆ ಅಂದೆ. ಹಂಗಾದ್ರೂ ಜನ ಅವ್ರ ಬಗ್ಗೆ ಹಿಂದ್ಗಡೆಯಿಂದ ಏನ್ ಮಾತಾಡ್ತಾರೋ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿ ಅಂತ. ಮಲ್ಕೊಂಡಿರ್ಬೇಕಾದ್ರೆ ನನ್ನ ಹೆಂಡತಿ ತಲೆನೇ ಹೊಡೆದಾಕ್ದೆ. ಹಂಗಾದ್ರೂ ನನಗೆ ಮೋಸ ಮಾಡೋ ಯೋಚನೆ ಅವ್ಳ ತಲೆಯಲ್ಲಿ ಬರ್ದೇ ಇರ್ಲಿ ಅಂತ. 2 ಟೈರ್ ಇದ್ರು ಒಂದೇ ಟೈರಲ್ಲಿ ಗಾಡಿ ಓಡಿಸ್ತೀನಿ. ಹಂಗಾದ್ರೂ ಬೆಂಗಳೂರು ಸಿಟಿ ಪೊಲೀಸ್ನವ್ರು ಇನ್ಸ್ಟಾಗ್ರಾಮ್ ಪೇಜಿಗೆ ಕಂಟೆಂಟ್ ಸಿಕ್ಲಿ ಅಂತ. ಬೇಕಂತ ರೈಲ್ವೆ ಹಳಿ ಮೇಲೆ ಕಲ್ ತಂದಿಡ್ತೀನಿ. ಹಾಗಾದ್ರೂ ಹಳೆ ಟ್ರೈನ್ಗಳು ಹೋಗಿ ನಮ್ಮ ದೇಶಕ್ಕೆ ಬುಲೆಟ್ ಟ್ರೈನ್ ಬರ್ಲಿ ಅಂತ.